ಹೆಲೋ ಫ್ರೆಂಡ್ಸ್, ಇವತ್ತು ನವರಾತ್ರಿದ್ದು 3ನೇ ದಿವಸ. ಹಾಗಾಗಿ ನಾನು ಮೈಸೂರು ಪಾಕ್ ಮಾಡುವ ದೇವರಿಗೆ ಅಂತೇಳಿ ಎಣಿಸಿದ್ದೇನೆ. ಇವತ್ತು ಸಾರಿ ಉಡ್ಲಿಲ್ಲ, ಸಲ್ವಾರ್ ಹಾಕ್ಕೊಂಡಿದ್ದೇನೆ ಬ್ಲೂ ಕಲರಿದ್ದು. ಇವತ್ತು ರಾಯಲ್ ಬ್ಲೂ ದೇವಿದ್ದು ರಾಯಲ್ ಬ್ಲೂ ಕಲರ್ ಮತ್ತು ಚಂದ್ರಘಂಟ ದೇವರಿಗೆ ಇವತ್ತು ಪೂಜೆ ಮಾಡ್ತಾರೆ. ಹಾಗೆ ನಾನು ಮೈಸೂರು ಪಾಕ್ ಮಾಡಿ ದೇವರಿಗೆ ಪ್ರಸಾದ ಅಂತೇಳಿ ಇಡುವ ಅಂತೇಳಿದ್ದೇನೆ. ಹಾಗೆ ಈಗ ಹೋಗಿ ನಾವು ಮೈಸೂರು ಪಾಕ್ ಸ್ಟಾರ್ಟ್ ಮಾಡುವ, ಬನ್ನಿ. ಮೈಸೂರು ಪಾಕ್ ಮಾಡಲಿಕ್ಕೆ ನಮಗೆ 3 ಸಾಮಗ್ರಿಗಳು ಬೇಕಾಗಿರೋದು: ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ. ಈಗ ನಾನು ಕಡಲೆ ಹಿಟ್ಟನ್ನು 1 ಕಪ್ ಅಳತೆಯಲ್ಲಿ ತಗೊಳ್ತಿದ್ದೇನೆ. ಎಲ್ಲ ಸಹ ಈ ಕಪ್ಪಲ್ಲೇ ಮೆಜರ್ ಮಾಡಿ ಹಾಕ್ತೇನೆ. ಈಗ 1 ಕಪ್ ಕಡಲೆ ಹಿಟ್ಟಿಗೆ ನಮಗೆ 1 ಕಪ್ ಸಕ್ಕರೆ ಬೇಕು, ಮತ್ತೊಂದು 2-2.5 ಕಪ್ ಆಗುವಷ್ಟು ತುಪ್ಪ ಬೇಕಾಗ್ತದೆ. ಈಗ ನಾನು 1 ಕಪ್ ಕಡಲೆ ಹಿಟ್ಟನ್ನು ಸಾಣಿಸ್ಕೊಳ್ತೇನೆ, ಆಗ ಅದು ಗಂಟಾಗುವುದನ್ನು ನಾವು ತಪ್ಪಿಸ್ಬೋದು. ಈಗ ಇದನ್ನು ಚಂದ ಮಾಡಿ ಸಾಣಿಸ್ಕೊಳ್ಳುವ. ಈಗ ನೋಡಿ, ಹಿಟ್ಟನ್ನು ಸಾಣಿಸಿ ಆದಮೇಲೆ ಎಷ್ಟು ಉದುರಾಗಿ ಒಂಚೂರು ಸಹ ಗಂಟಿಲ್ಲದೆ ಆಗಿದೆ. ಈಗ ನಾವು ಒಂದು ಪ್ಯಾನ್ ಗ್ಯಾಸ್ನ ಮೇಲಿಟ್ಟು 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ಇದನ್ನು 1 ಎಳೆ ಪಾಕ ಬರುವಷ್ಟು ಕುದಿಸಬೇಕು. ಇದು ಸಕ್ಕರೆ ಕರಗಿ ಕುದೀತಾ ಇರುವ ಟೈಮಲ್ಲಿ ನಾವು ಯಾವ ಟ್ರೇಗೆ ಮೈಸೂರು ಪಾಕನ್ನು ಹಾಕ್ತೇವಲ್ಲ ಆ ಟ್ರೇಯನ್ನು ನಾವು ತುಪ್ಪ ಹಾಕಿ ಸರಿ ಸವರಿಕೊಳ್ಬೇಕು. ಇಲ್ಲದಿದ್ದರೆ ಅದು ಮೈಸೂರು ಪಾಕ್ ಗಟ್ಟಿ ಆದಮೇಲೆ ಬೀಳುವುದಿಲ್ಲ. ನಾನೀಗ ಈ ಬೌಲಲ್ಲಿ ತುಪ್ಪ ಹಾಕಿ ಸವರ್ತಿದ್ದೇನೆ. ನಂದೆಲ್ಲ ಆದಮೇಲೆ ನಾನು ಇದಕ್ಕೆ ಹಾಕಿಡ್ತೇನೆ. ನನ್ನ ಹತ್ರ ಟ್ರೇ ಇಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಡೀಪ್ ಜಾಸ್ತಿ ಇರುವ ಪಾತ್ರೆಯನ್ನು ನಾವು ಯೂಸ್ ಮಾಡಬೇಕು, ಆಗ ಒಳ್ಳೆಯದಾಗ್ತದೆ. ಈಗ ಇದನ್ನು ಸವರಿಕೊಂಡಾದಮೇಲೆ ಕಡಲೆ ಹಿಟ್ಟು ಸಾಣಿಸಿಟ್ಟಿರ್ತೇವಲ್ಲ ಅದನ್ನೊಂದು 5 ನಿಮಿಷ ನಾವು ಹೀಗೆ ಹುರಿದುಕೊಳ್ಬೇಕು. ಆಗ ಅದು ಹಸಿ ವಾಸನೆ ಹೋಗ್ತದೆ ಮತ್ತು ಒಳ್ಳೆಯದಾಗ್ತದೆ, ಅಂದರೆ ಒಳ್ಳೆ ಕಲರ್ ಬರ್ತದೆ. ಅದಕ್ಕೆ ನಾವೊಂದು 5 ನಿಮಿಷ ಇದನ್ನು ಹುರಿದುಕೊಳ್ಬೇಕು. ಆಚೆ ಸೈಡಲ್ಲಿ 1 ಎಳೆ ಪಾಕ ಆಗಲಿಕ್ಕೆ ಇಟ್ಟಿದ್ದೇನೆ, ಅದಾಗುವಷ್ಟೊತ್ತಿಗೆ ಇದು ಹುರಿದಾಗ್ತದೆ. ಈಗ ಇದನ್ನು ಹುರಿದಾಯಿತು, 5 ನಿಮಿಷ ಆಯಿತು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು, ಒಂಚೂರು ಗಟ್ಟಿ ಇದ್ದರೆ ತುಪ್ಪ, ಒಂಚೂರು ನೀರು ಮಾಡಿಕೊಂಡು ಈ ಕಡಲೆ ಹಿಟ್ಟಿಗೆ ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ಗಂಟಾಗುವುದನ್ನು ನಾವು ತಡಿಬೋದು. ಇಲ್ಲದಿದ್ದರೆ ನಾವು ಸಕ್ಕರೆ ಪಾಕಕ್ಕೆ ಹಾಕಿದ ಕೂಡಲೇ ಅದು ಗಂಟೆಲ್ಲ ಹೋಗಿ ಸರಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೆ ನಾವು ಫಸ್ಟಿಗೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಗಂಟೆಲ್ಲ ಹೋಗುವಾಗೆ ಮಿಕ್ಸ್ ಮಾಡಿಟ್ರೆ ನಮಗೆ ಮತ್ತೆಗೆ ಸುಲಭ ಆಗ್ತದೆ. ಈಗ ಈ ಸಕ್ಕರೆದ್ದು ಪಾಕ ಸಹ 1 ಎಳೆ ಪಾಕದ ಹದಕ್ಕೆ ಬಂದಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಬೋದು. ಇಲ್ಲದಿದ್ದರೆ ಈ ಮಿಕ್ಸ್ ಮಾಡಿದ ಕಡಲೆ ಹಿಟ್ಟು ಮತ್ತು ತುಪ್ಪದ ಮಿಕ್ಸ್ಚರ್ ಉಂಟಲ್ಲ ಅದನ್ನು ಈ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಇನ್ನು ಇದನ್ನು ಕೈ ಆಡಿಸುವುದನ್ನು ನಿಲ್ಲಿಸಲಿಕ್ಕಿಲ್ಲ, ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು. ಅದಕ್ಕೆ ಈಗ ಇದನ್ನು ಇದಕ್ಕೆ ಹಾಕಿ ಸರಿ ಮಿಕ್ಸ್ ಮಾಡಬೇಕು.
ಹಾಗೆ ಇನ್ನೊಂದು ಗ್ಯಾಸಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಒಂದು 1.5 ಕಪ್ ಆಗುವಷ್ಟು ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಈಚೆಯಿಂದ ಇದು ಸಹ ಮಿಕ್ಸ್ ಆಗ್ತಾ ಇರಬೇಕು, ಆಚೆಯಿಂದ ಅದು ಸಹ ಬಿಸಿ ಆಗ್ತಾ ಇರಬೇಕು. ಇದೀಗ ಎಲ್ಲ ಸರಿಯಲ್ಲಿ ಕಡಲೆ ಹಿಟ್ಟು ಸಕ್ಕರೆ ಪಾಕ ಮಿಕ್ಸ್ ಆದಮೇಲೆ ಸೈಡಿಂದ ಪಾತ್ರೆದ್ದು ಸೈಡಿಂದ ಬಿಡ್ತಾ ಬರ್ತದೆ. ಆಗ ನಾವಿದಕ್ಕೆ ತುಪ್ಪ ಸ್ವಲ್ಪವೇ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಆಗ ಈ ಕಡಲೆ ಹಿಟ್ಟಿದ್ದು ಮಿಕ್ಸ್ಚರ್ ತುಪ್ಪವನ್ನು ಹೀರಿಕೊಳ್ತದೆ. ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಹೀರಿಕೊಂಡಾದ್ಮೇಲೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಕಣ್ಣು ಬರ್ತದೆ ಅದರಲ್ಲಿ, ಅಂದರೆ ತುಂಬ ಫ್ಲಫಿಯಾಗಿ ಆಗ್ತದೆ. ಅಷ್ಟರವರೆಗೆ ನಾವು ಈ ಪ್ರೋಸೆಸ್ಸನ್ನು ಮಾಡ್ತಾ ಹೋಗಬೇಕು. ಈಗ ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದಾಗೆ ಸೈಡಿಂದ ಬಿಡ್ತಾ ಉಂಟು. ಹಾಗೆ ಬಿಡಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಸ್ವಲ್ಪವೇ ತುಪ್ಪ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಸಲಕ್ಕೆ ಒಂದು ಸೌಟು ತುಪ್ಪ ಹಾಕಿ ಅದನ್ನು ಸರಿ ಹೀರಿಕೊಳ್ಳುವವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟು ತುಂಬ ಹೀರಿಕೊಳ್ತದೆ ತುಪ್ಪ. ನಿಮಗೆ ಬರೀ ತುಪ್ಪವೇ ಹಾಕಲಿಕ್ಕೆ ಕಷ್ಟ ಆದರೆ ನೀವು ತುಪ್ಪ ಮತ್ತು ಇದು ಕಡಲೆಕಾಯಿ ಎಣ್ಣೆ ಅಥವಾ ಬೇರೆ ರಿಫೈನ್ಡ್ ಆಯಿಲ್ ಎಣ್ಣೆ ಉಂಟಲ್ಲ, ಎರಡನ್ನು ಸಹ ಈಕ್ವಲ್ ಆಗಿ ಪ್ರೊಪೋರ್ಷನ್ ಆಗಿ ಮಿಕ್ಸ್ ಮಾಡಿಕೊಂಡು ಸಹ ಹಾಕ್ಬೋದು. ಇಲ್ಲದಿದ್ದರೆ ಖಾಲಿ ತುಪ್ಪವೇ ಹಾಕಿ ಸಹ ಮಾಡ್ಬೋದು. ಇಲ್ಲದಿದ್ದರೆ ಖಾಲಿ ರಿಫೈನ್ಡ್ ಆಯಿಲ್ ಕಡಲೆಕಾಯಿ ಎಣ್ಣೆಯ ಅದನ್ನು ಹಾಕಿ ಸಹ ಮಾಡ್ಬೋದು. ತುಪ್ಪ ಹಾಕಿದರೆ ಸ್ಮೆಲ್ ಒಳ್ಳೆ ಬರ್ತದೆ, ಅದಕ್ಕೆ ನಾನಿವತ್ತು ತುಪ್ಪ ಹಾಕಿ ಮಾಡ್ತಾ ಇದ್ದೇನೆ. ಈಗ ನೋಡಿ, ಪುನಃ ಒಂದು ಸೌಟು ಎಣ್ಣೆ ಹಾಕಿದೆ. ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡ್ತಾ ಹೋಗಬೇಕು. ಒಂದು ಅರ್ಧ ಗಂಟೆ ಹೊತ್ತು ಹೀಗೆ ಮಾಡಲಿಕ್ಕೆ ಸಿಗ್ತದೆ ನಮಗೆ. ಈಗ ನೋಡಿ, ಸ್ವಲ್ಪವೇ ಕಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನಿಮ್ಮದು ಹನಿಕೋಂಬ್ ಇರ್ತದಲ್ಲ, ಹಾಗೆ ಆಗ್ತದೆ. ಹಾಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅದು ಆಗ್ತಾ ಬಂದಿದೆ ಅಂತೇಳಿ ಅರ್ಥ. ಆದರೆ ಅದು ತುಂಬ ಬರಬೇಕು. ಒಂದು ಸ್ವಲ್ಪ ಬಂದರೆ ಸಾಕಾಗೋದಿಲ್ಲ. ಫುಲ್ ಆ ಕಡಲೆ ಹಿಟ್ಟಿದ್ದು ಫುಲ್ ಮಿಕ್ಸ್ಚರಲ್ಲಿ ಹಾಗೇ ಬರ್ತಾ ಇರಬೇಕು. ಆಗ ಅದು ಆಗಿದೆ ಅಂತೇಳಿ ಲೆಕ್ಕ. ಈಗ ನೋಡಿ, ನಾನು ಹಾಕ್ತಾನೇ ಇದ್ದೇನೆ. ಅದು ಹೀರಿಕೊಳ್ತಾನೆ ಉಂಟು. ಮತ್ತೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದು ತುಪ್ಪವನ್ನೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿವರೆಗೆ ನಾವು ತುಪ್ಪ ಹಾಕ್ತಾ ಇರಬೇಕು. ಹಾಗೆ ತಳ ಬಿಡ್ತಾ ಬರ್ತದೆ ಇದು. ಈಗ ನೋಡಿ, ಎಲ್ಲ ಆಗಿದೆ. ತುಂಬ ಕಣ್ಣು ಬಂದಿದೆ. ಎಲ್ಲ ಹಿಟ್ಟು ಸಹ ಒಂದೇ ರೀತಿಯಾಗಿದೆ. ಈಗ ಇದನ್ನು ಎಣ್ಣೆ ಸವರಿದ್ವಲ್ಲ ನಾವು, ಅದಕ್ಕೆ ಹಾಕಿಕೊಳ್ಬೇಕು. ತುಂಬ ಬಿಸಿ ಇರ್ತದೆ. ಇದನ್ನು ಜಾಸ್ತಿ ಸಟ್ಟಗದಲ್ಲಿ ಒತ್ತಲಿಕ್ಕೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಜಸ್ಟ್ ಹಾಕಿ ಬಿಟ್ಟು ಬಿಡಬೇಕಷ್ಟೇ. ಈಗ ನೋಡಿ, ಅದರಲ್ಲಿ ಗೂಡಿನಾಗೆ ಬಂದಿದೆ. ಹಾಗೆ ಬರಬೇಕು. ಆಗ ಅದು ಕರೆಕ್ಟಾಗಿ ಆಗಿದೆ ಅಂತೇಳಿ ಲೆಕ್ಕ. ನಿಮಗೆ ಒಂದು 10 ನಿಮಿಷ, ಕಾಲು ಗಂಟೆ ಆದಮೇಲೆ ಬೇಕಿದ್ದರೆ ಒಂದು ಸ್ವಲ್ಪ ಸಕ್ಕರೆ ಹೀಗೆ ಸ್ಪ್ರಿಂಕಲ್ ಮಾಡ್ಬೋದು, ಸುಮ್ಮನೆ ಚಂದಕ್ಕೆ ಅಂತೇಳಿ. ಒಂದು ಅರ್ಧ ಗಂಟೆ ಆಗ್ತಾ ಬಂದಾಗೆ ಇದೊಂಚೂರು ಸೆಟಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ತಣ್ಣಗಾಗ್ತದಲ್ಲ, ಆಗ ನಾವು ಚೂರಿಯಲ್ಲಿ ಹೀಗೆ ಮಾರ್ಕ್ ಮಾಡಿಕೊಳ್ಬೇಕು. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಬೇಕು. ಆಮೇಲೆ ಒಂದು ಗಂಟೆ, 1.5 ಗಂಟೆ ಹೊತ್ತಾದಮೇಲೆ ಅದು ಫುಲ್ ತಣ್ಣಗಾಗ್ತದೆ. ಆಗ ನಾವು ಅದನ್ನು ಪ್ಲೇಟಿನ ಸಹಾಯದಿಂದ ಉಲ್ಟಾ ಮಾಡಿ ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಬೇಕು.
ಇದನ್ನೀಗ ಮಗುಚಿ ಆದಮೇಲೆ ಒಂಚೂರು ಚೂರಿದ್ದು ಕಡೆಯಲ್ಲಿ ಇದನ್ನು ಹೀಗೆ ಹೊಡ್ಕೊಂಡ್ರೆ ಅದು ಬೇಗ ತಳ ಬಿಟ್ಟು ಪ್ಲೇಟಿಗೆ ಬರ್ತದೆ. ಅದಕ್ಕೆ ನಾನು ಹೀಗೆ ಮಾಡ್ತಾ ಇದ್ದೇನೆ. ನೋಡಿ ಈಗ ಎಷ್ಟು ಸುಲಭದಲ್ಲಿ ಬಂತು. ಇನ್ನು ನಮಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅದೇ ಹದಕ್ಕೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಮೈಸೂರು ಪಾಕ್ ರೆಡಿ ಆಗ್ತದೆ. ಒಂದು ಗಂಟೆ 1.5 ಗಂಟೆ ಹೊತ್ತು ಬೇಕಾಗ್ತದೆ ಫುಲ್ ಎಲ್ಲ ರೆಡಿ ಮಾಡಲಿಕ್ಕೆ. ನಮಗೆ ತುಪ್ಪ ರೆಡಿ ಇರಬೇಕು, ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪಾಕ, 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದರಲ್ಲಿ. ಇದು 3 ಸರಿ ಆದರೆ ಮೈಸೂರು ಪಾಕ್ ಚೆಂದಾಗಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಬೋದು. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಂದಂತೂ ಸೂಪರ್ ಆಗಿತ್ತು ಟೇಸ್ಟ್, ತುಂಬ ಬೇಗ ಸಹ ಆಯಿತು. ನೀವು ಸಹ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.